ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ. ಸೊ ಇನ್ನು ಈ ಫೇಸ್ಬುಕ್ ಲವ್ವು, ಇನ್ಸ್ಟಾಗ್ರಾಮ್ ಲವ್ವು ಎಲ್ಲಿವರೆಗೂ ಕರ್ಕೊಂಡೋಗುತ್ತೋ ಗೊತ್ತಿಲ್ಲ. ಸೊ ಇದರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಏನು ನಡೆದಿದೆ ಅಂತಂದರೆ, ವಿಜಯನಗರ ಜಿಲ್ಲೆಯ ಒಂದು ಗ್ರಾಮದಲ್ಲಿ ತುಂಗಭದ್ರಾ ಸೇತುವೆ ಇದೆ. ಆ ಸೇತುವೆಯಿಂದ ಒಂದು ಮಹಿಳೆ ಜಿಗಿಯುತ್ತಿರುವ ದೃಶ್ಯವನ್ನು ಒಂದು ಬೈಕ್ ಸವಾರ ನೋಡ್ತಾನೆ. ಆ ಬೈಕ್ ಸವಾರ ನೋಡಿದಾಗ ಕಾಪಾಡೋಕ್ಕೆ ಅಂತ ಹೋದಾಗ ಅಲ್ಲಿರುವಂಥ ಮೀನುಗಾರರು ಕೂಡ ಬರ್ತಾರೆ. ಬಂದಾಗ ಆ ನೀರಿನ ರಭಸಕ್ಕೆ ಎಳೆದೊಯ್ತಾರೆ ಆ ಮಹಿಳೆ. ಅವ್ರ ಕೈ ಸಿಗಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿರುವಂಥ ಅಗ್ನಿಶಾಮಕ್ಕೆ ಫೋನ್ ಮಾಡಿ ಕರೆಸಿ ಅವರು ಕೂಡ ಬಂದು ಈ ಶವವನ್ನು ಪತ್ತೆ ಹಚ್ಚಲಾಗುತ್ತೆ. ಶವವಾಗಿ ಪತ್ತೆ ಹಚ್ತಾರೆ. ಸೊ ಎಲ್ಲರೂ ಕೂಡ ಬರ್ತಾರೆ, ಪೊಲೀಸವರು ಕೂಡ ಬರ್ತಾರೆ. ಬಂದ ಮೇಲೆ ಅಲ್ಲಿರುವಂಥ ಅಧಿಕಾರಿಗಳು ಚೆಕ್ ಮಾಡಿದಾಗ ಈಕೆಯ ಹೆಸರು ಜ್ಯೋತಿ ಅನ್ನುವಂಥದ್ದು ಗೊತ್ತಾಗಿದೆ. ಈ ಜ್ಯೋತಿ ಅಲ್ಲೇ ಮದುವೆ ಆಗಿದ್ದದಂತೆ. ಸೊ ಮದುವೆಯಾಗಿ ಅಲ್ಲಿಂದ ಮನೆಯಿಂದ ಹೊರಗೆ ಬರುವಾಗ ಒಂದು ಪತ್ರವನ್ನು ಬರೆದಿಟ್ಟು ಬರ್ತಾರೆ. ಬಂದು ಈ ತುಂಗಭದ್ರಾ ಸೇತುವೆಯಲ್ಲಿ ಜಿಗ್ದವ್ರೆ. ಆ ಪತ್ರದಲ್ಲಿ ಏನಿತ್ತು, ಆ ಡೆತ್ ನೋಟಲ್ಲಿ ಏನಿತ್ತು ಅಂತ ನೋಡಿದಾಗ ನಾನೇ ಶಾಕ್ ಆದೆ. ಸೊ ಇನ್ನು ಆ ಪತ್ರದಲ್ಲಿ ಏನಿತ್ತು ಅಂತಂದರೆ, ಈಕೆ ಹೆಸರು ಜ್ಯೋತಿ, ಇದು ಹೌಸ್ ವೈಫ್ ಅಂತೆ. ಯಾವಾಗಲೂ ರೀಲ್ಸ್ ಮಾಡ್ತಿದ್ರೇನೋ. ಆ ರೀಲ್ಸ್ ಮಾಡ್ತಿದ್ದಾಗ ಶಿವಮೂರ್ತಿ ಎನ್ನುವಂಥ ವ್ಯಕ್ತಿ ಮೆಸೇಜ್ ಮಾಡೋದ್ರಂತೆ. ತನಗೆ ಶಿವಮೂರ್ತಿ ಎನ್ನುವಂಥ ವ್ಯಕ್ತಿ ಮೆಸೇಜ್ ಮಾಡೋನೆ ಅಂತ ಆ ಪತ್ರದಲ್ಲಿ ಬರೆದವ್ರೆ. ಸೊ ಮೆಸೇಜ್ ಮಾಡಿದಾಗ ಚೆನ್ನಾಗಿದೆ, ಸೂಪರಾಗಿದೆ ಅಂತ ಏನೋ ಮೆಸೇಜ್ ಮಾಡೋನೆ, ಕಮೆಂಟ್ ಮಾಡಿದ್ದಕ್ಕೆ ಇವರು ಕೂಡ ಇಂಪ್ರೆಸ್ ಆಗಿ ಶಿವಮೂರ್ತಿ ಜೊತೆ ಮಾತಾಡೋಕ್ಕೆ ಶುರು ಮಾಡೋರೆ. ಸೊ ಆ ಒಂದು ಮಾತಾಡೋಕ್ಕೆ ಶುರು ಮಾಡಿದಾಗ ನಂಬರ್ಗಳನ್ನೂ ಶೇರ್ ಮಾಡ್ಕೊಂಡು ಗೆಳೆತನದ ರೀತಿ ಮಾತಾಡೋಕ್ಕೆ ಶುರುವಾಗತ್ತೆ. ಆ ಗೆಳೆತನ ಸ್ವಲ್ಪ ದಿನ ಹೋದಕ್ಕೆ ಲವ್ ಆಗಿದೆ, ಪ್ರೀತಿಯಾಗಿದೆ. ಮದುವೆಯ ಮೀರಿದ ಒಂದು ಪ್ರಿಯಕರಾದ. ಸೊ ಇವನು ಪ್ರಪೋಸ್ ಮಾಡಿದಾಗ ನಾನು ಒಪ್ಪಲಿಲ್ಲ ಅಂತ ಬರೆದಿಟ್ಟವ್ರೆ. ಫಸ್ಟು ಹೇಳಿದಾಗ ನಾನು ಒಪ್ಪಲಿಲ್ಲ, ಆದರೂ ಬಿಡಲಿಲ್ವಂತೆ ಶಿವಮೂರ್ತಿ. ಸೊ ಆದರೂ ಕೂಡ ಒಪ್ಕೊಂಡವ್ರೆ. 2024 ಆಗಸ್ಟ್ ತಿಂಗಳಿಂದ ಶುರುವಾಗಿದೆ ಈ ಪ್ರೀತಿ. ತನ್ನ ಗಂಡ ಇದ್ದರೂ ಕೂಡ ತನ್ನ ಪ್ರಿಯಕ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ನ ಅಂತೇಳಿ ಆಕೆಯ ಶಿವಮೂರ್ತಿ ಫೋನನ್ನು ಚೆಕ್ ಮಾಡಿದ್ರಲ್ಲಿ ಒಂದು ಹುಡುಗಿ ಜೊತೆ ಮಾತಾಡ್ತವನೆ ಅಂತೇಳಿ ಇವರು ಸಾಯಕ್ಕೋದ್ರಂತೆ. ಸೊ ತನ್ನ ಪ್ರಿಯಕ ಬೇರೆ ಹುಡುಗಿ ಜೊತೆ ಮಾತಾಡ್ತವನೆ ಅಂತೇಳಿ ಇವ್ರು ಸಾಯಕ್ಕೋದ್ರಂತೆ. ಸಾಯಕ್ಕೋದಾಗ ಆ ಶಿವಮೂರ್ತಿ ಒಂದು ಪ್ರಾಮಿಸನ್ನು ಮಾಡ್ತಾನಂತೆ. ತನ್ನ ಪ್ರಿಯಕಿಗೆ ಒಂದು ಪ್ರಾಮಿಸನ್ನು ಮಾಡೋದಂತೆ ಈ ಪ್ರಿಯಕ. ಏನಂತ ಹೇಳೋನೆ ಅಂತಂದರೆ, ನಿನ್ನ ಬಿಟ್ಬಿಟ್ಟು ಬೇರೆ ಹುಡುಗಿರ ಜೊತೆ ಹೋಗೋದು ಬರೋದು, ಬೇರೆ ಹುಡುಗಿ ಜೊತೆ ಮಾತಾಡೋದು, ಈ ಥರ ಏನಾದ್ರು ಇದ್ದರೆ ಮಾತಾಡ್ತಿದ್ರೆ ನೀನು ಸಾಯಿ ಅಂತ ಹೇಳಿದಂತೆ. ನೋಡಿ ಎಷ್ಟರ ಮಟ್ಟಿಗೆ ಹೋಗೈತೆ ಅಂತ. ಸೊ ಈ ಥರ ಹೇಳಿ ಪ್ರಾಮಿಸನ್ನು ಮಾಡ್ಕೊಂಡಾದ್ಮೇಲೆ ಆದರೂ ಈ ಜ್ಯೋತಿ ತನ್ನ ಪ್ರಿಯಕನ ಮೇಲೆ ನಂಬಿಕೆ ಇರಲಿಲ್ವಂತೆ. ಈ ಶಿವಮೂರ್ತಿಯ ಫೋನನ್ನು ಇಸ್ಕೊಂಡು ಫೋನನ್ನು ಹ್ಯಾಕ್ ಮಾಡಿ ಶಿವಮೂರ್ತಿಗೆ ಬರುವಂಥ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಜಿಮೇಲ್ ID ಎಲ್ಲ ಹ್ಯಾಕ್ ಮಾಡಿ ಶಿವಮೂರ್ತಿಗೆ ಬರುವಂಥ ಎಲ್ಲ ಮೆಸೇಜ್ಗಳು ಜ್ಯೋತಿಗೆ ಬರುವ ಥರ ಮಾಡ್ಕೊಂಡಿದ್ರಂತೆ. ಸೊ ಆದರೂ ಕೂಡ ಶಿವಮೂರ್ತಿ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ದ. ಸೊ ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ಕೊತಿದ್ದೀನಿ ಅಂತ ಹೇಳಿ ಬರೆದಿಟ್ಟು, ನನ್ನ ಸಾವಿಗೆ ಕಾರಣ ಈ ಶಿವಮೂರ್ತಿನೇ ಅಂತ ಹೇಳಿ ಬರೆದಿಟ್ಟವ್ರೆ. ಸೊ ಇನ್ನೊಂದನ್ನು ಮೆನ್ಷನ್ ಮಾಡೋರೆ, ಈ ಜ್ಯೋತಿ ಇನ್ನೊಂದನ್ನು ಮೆನ್ಷನ್ ಮಾಡೋರೆ. ಏನು ಗೊತ್ತಾ, ಇವನಿಂದ ನಾನು ನಿದ್ಗೆಟ್ಟೆ, ಇವನಿಂದ ಫಿಸಿಕಲಿ ಮೆಂಟಲಿ ತುಂಬ ಡಿಪ್ರೆಷನ್ ಆದೆ, ಇವನಿಂದ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಯಾರ ಜೊತೆನೂ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ನನ್ನ ಗಂಡನ ಜೊತೆನೇ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅಂತೇಳಿ ಮೆನ್ಷನ್ ಮಾಡೋರೆ. ನೋಡಿ, ಗಂಡ ಅವನೇ, ಗಂಡನ ಬಿಟ್ಬಿಟ್ಟು ಪ್ರಿಯಕ ಇನ್ನೊಂದು ಹುಡುಗಿ ಜೊತೆ ಮಾತಾಡ್ತಿದ್ದ ಅಂಥೇಳಿ ಬುಕ್ ಮಾಡ್ತಿದ್ರಂತೆ. 12 ಬಾರಿ ಹೋಗಿ ಬಂದಿದ್ದೀವಿ ಅಂತ. ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದರಲ್ಲಿ ರೂಮ್ಸಲ್ಲಿ ಬುಕ್ ಮಾಡಿರುವಂಥ ಫೋಟೋಸ್, ಖಾಸಗಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮತ್ತು ಶಿವಮೂರ್ತಿ ಜೊತೆ ಮಾತಾಡಿರುವಂಥ ಕಾಲ್ ರೆಕಾರ್ಡ್ಸ್ ಎಲ್ಲ ನನ್ನ ಫೋನಲ್ಲಿ ಐತೆ ಅಂತೇಳಿ ಅದನ್ನೂ ಮೆನ್ಷನ್ ಮಾಡೋರೆ ಪತ್ರದಲ್ಲಿ. ಸೊ ನಾನು ಇದನ್ನು ಹೇಳೋದು ಮರ್ತೆ. ತನ್ನ ಗಂಡನನ್ನು ಸಾಯಿಸ್ಬಿಟ್ಟು ಆ ಆಸ್ತಿ ಪತ್ರಗಳನ್ನು ಜ್ಯೋತಿ ಹೆಸರಿಗೆ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳಿದ್ನಂತೆ. ನಾವು ಮದುವೆ ಆಗೋಣ ಅಂತ ಹೇಳಿದ್ನಂತೆ.
ನೋಡಿ ಇವನ್ನ ಅಷ್ಟು ನಂಬಿಕೆ ಇಟ್ಟಿದ್ದೆ ಅಂತ ಹೇಳವ್ರೆ ಇವನ ಮೇಲೆ. ತನ್ನ ಗಂಡ ಚೆನ್ನಾಗಿ ನೋಡ್ಕೊತಿದ್ರು ಅಂತ ಅದನ್ನೂ ಮೆನ್ಷನ್ ಮಾಡವ್ರೆ. ತನ್ನ ಗಂಡ ಇದ್ದರೂ ಪ್ರಿಯಕ ಬೇರೆ ಹುಡುಗಿ ಜೊತೆ ಮಾತಾಡ್ತಾವನೆ ಅಂತೇಳಿ ತುಂಗಭದ್ರಾ ನದಿಲಿ ಶವವಾಗಿ ಪತ್ತೆ ಹಚ್ಚವ್ರೆ. ಸೊ ಇದೇ ಥರ ಒಂದು ಘಟನೆ ತಮಿಳುನಾಡಿನ ಕೊಯಮತ್ತೂರಲ್ಲೂ ನಡೆದಿದೆ. ಸೊ ಅರ್ಥ ಆಗುವಂಗೆ ಹೇಳಬೇಕು ಅಂತಂದರೆ, ತನ್ನ ಪ್ರಿಯಕನ ಜೊತೆ ಓಡಿ ಹೋಗೋಕ್ಕೆ ತನ್ನ ಮಗಳಾದಂಥ 4.5 ವರ್ಷದಂಥ ಪಾಪುವನ್ನು ಕೊಂದು ಪ್ರಿಯಕರ ಜೊತೆ ಓಡವ್ರೆ. ಸೊ ಇದು ಎಲ್ಲಿವರೆಗೂ ಹೋಗುತ್ತೋ ಏನೋ ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇಂಥವರು ಅವರೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತನ್ನ ಗಂಡ ಪ್ರೀತಿ ಮಾಡ್ತಾಯಿಲ್ಲ, ಲವ್ ಮಾಡ್ತಾಯಿಲ್ಲ ತನ್ನ ಹೆಂಡ್ತಿದ್ರೆ ಯಾವಾಗಲೂ ಕೆಲಸ ಅಂತ ಓಡ್ತಾವನೆ ಅಂತ ಹೇಳಿದ್ರೆ, ತನ್ನ ಫ್ಯಾಮಿಲಿ ಮೇಲೆ ಇಟ್ಟಿರುವಂಥ ಒಂದು ಫ್ಯೂಚರ್ ಪ್ಲ್ಯಾನ್ ಇರುತ್ತೆ, ಅದಕ್ಕೋಸ್ಕರನೇ ಓಡ್ತಾ ಇರ್ತಾರೆ. ತನ್ನ ಗಂಡ ಪ್ರೀತಿಯಿಂದ ನೋಡ್ಕೊತಾ ಇಲ್ಲ ಅಂತಲ್ಲ, ಯಾವಾಗಲೂ ಅವ್ರು ಯೋಚನೆ ಮಾಡುವಂಥದ್ದು ತನ್ನ ಮಕ್ಕಳಿಗೋಸ್ಕರ, ತನ್ನ ಫ್ಯೂಚರ್ ಪ್ಲ್ಯಾನುಗೋಸ್ಕರ ಓಡ್ತಾ ಇರ್ತಾರೆ. ಒಂದು ದಿವಸನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಸೊ ಪ್ರೀತಿ ಇಲ್ಲ ಅಂತಲ್ಲ, ಈ 24 ಅವರ್ಸು ತನ್ನ ಮಕ್ಕಳಿಗೂ ತನ್ನ ಹೆಂಡತಿಗೋಸ್ಕರ ಕಷ್ಟಪಡ್ತಾ ಇರ್ತಾರೆ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.